ಶ್ರೀರಾಮುಲು ಸುಮ್ಮನೆ ಇದ್ರು ಅಂತ ಹೇಳ್ತಿದ್ರು. ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ. ದೆಹಲಿ ಅಪಾಯಿಂಟ್ಮೆಂಟ್ ಮೇಲೆ ಹೋಗ್ಬೇಕು ಅಂತಾನೆ ಇಲ್ಲ. ಅವಕಾಶ ಸಿಕ್ಕಾಗ್ಲೆಲ್ಲ ಹೋಗುತ್ತಿರ್ತೇನೆ, ಮತ್ತೆ ಮುಂದೇನು ಹೋಗ್ತೇನೆ. ಎಲ್ಲಾ ವಿಚಾರವನ್ನ ಹೇಳಿ ಬರ್ತೇನೆ. ಇನ್ನು ಮುಂದೆ ನಾನು ಮಾತಾಡುತ್ತೇನೆ, ಯಾರ ಮುಲಾಜು ಇಲ್ಲದೆ ಮಾತಾಡ್ತೇನೆ ಎಂದು ಗದಗದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನ ನೀಡಿದ್ದಾರೆ. ಮಾತಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದೆಂದು ಸುಮ್ಮನೆ ಇದ್ದೆ. ಈ ಬಾರಿ ನಮ್ಮಂತವರನ್ನ ಅಪಮಾನ ಮಾಡಿದ್ರೆ ಬೀದಿಗೆ ಇಳಿದು ಮಾತನಾಡುವ ಮಂದಿನೇ ಯಾವುದನ್ನು ಲೆಕ್ಕ ಮಾಡೋಲ್ಲ. ಇನ್ನು ಕಾಂಗ್ರೆಸ್ ಅವರು ಕರೆಯುತ್ತಿದ್ದಾರೆ. ರಾಮುಲು ಅವರು ಯಾವತ್ತೂ ಪಾರ್ಟಿ ಬಿಟ್ಟು ಹೋಗಲ್ಲ. ಇದು ರಾಜ್ಯದ ಜನರಿಗೆ ಗೊತ್ತಿದೆ. ಇವಾಗ ಕೈ ಬಿಟ್ಟಿರುವ ಕಾರಣ, ಒಳ್ಳೆಯ ವ್ಯಕ್ತಿ ಆಗಿರುವ ಕಾರಣ ಕರೆದಿರಬಹುದು. ನಿಮ್ಗೆ ಈಗ ಬೆಂಗಳೂರಲ್ಲಿ ನಿಮ್ಮ ವಿಷಯವಾಗಿ ಬೆಳವಣಿಗೆ ಆಯ್ತು. ತಾವು ಈಗ ನಡ್ಡಾ ಅವರನ್ನು ಕೂಡ ಡೆಲ್ಲಿ ಹೋಗಿ ಭೇಟಿಯಾಗಿ ನೋಡ್ರಿ, ನಾನು ಅನೇಕ ಬಾರಿ ನಾನು ಹೋಗ್ತಿರ್ತೇನೆ ಡೆಲ್ಲಿಗೆ. ನನಗೇನು ಅಪಾಯಿಂಟ್ಮೆಂಟ್ ಮೂಲಕ ಹೋಗ್ಬೇಕನ್ನಂತಲ್ಲ, ಯಾವಾಗ ಅವಕಾಶ ಸಿಕ್ಕಿದ್ರೆ ಅವಾಗೆಲ್ಲ ಹೋಗ್ತಿರ್ತೀನಿ. ಮತ್ತೆ ಕೂಡ ಮುಂದಕ್ಕೆ ಹೋಗ್ತೀನಿ, ಎಲ್ಲ ವಿಚಾರಗಳನ್ನು ಹೇಳಿ ಬರ್ತೀನಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ರಾಮುಲು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ಮನೆ ಇರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರದೇ ಮುಲಾಜೇನಿಲ್ಲ. ಇಷ್ಟು ದಿನ ಏನಪ್ಪ ಅಂದರೆ ಮಾತಾಡಿದರೆ ಡ್ಯಾಮೇಜ್ ಆಗಬಾರ್ದು ಪಾರ್ಟಿಗೆ ಅಂತ ಸುಮ್ಮನಿದ್ವಿ. ಈ ಸಾರಿ ಏನನ್ನ ನಮ್ಮಂಥವ್ರನ್ನ ಈ ಸಾರಿ ಏನನ್ನ ಅಪಮಾನ ಮಾಡೋಂಥ ಕೆಲಸ ನಾವು ಬೀದಿಗೆ ಇಳಿದು ಮಾತಾಡೋ ಮಂದಿನ ಯಾವುದು ಲೆಕ್ಕ ಮಾಡಲ್ಲ ನಾವು. ಅಲ್ಲ ವಿಜಯ ನೋಡ್ರಿ ಅದು ಆಲ್ರೆಡಿ ನಾನು ಮಾತಾಡಿದ್ದೀನಿ. ಏನು ವಿಚಾರ ಅಲ್ಲಿ ಏನಾಗಿತ್ತು ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಪುನಃ ಅದ್ರ ಬಗ್ಗೆ ನಾನು ಮಾತಾಡೋದು ಇಷ್ಟ ಇಲ್ಲ. ಇದೆಲ್ಲ ಕೂಡ ಸರಿ ಹೋಗ್ಬೇಕನ್ನಂಥ ವಿಚಾರದ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋಬೇಕು. ನಾನು ಅವಕಾಶ ಇರೋಂಥ ಟೈಮಲ್ಲಿ ಹೇಳಿ ಬರೋಂಥ ಕೆಲಸ ಮಾಡ್ತೀನಿ. ಅಲ್ಲಿ ಕರೀತಾರ್ರಿ. ಇವತ್ತು ರಾಮುಲು ಅವ್ರು ಯಾವತ್ತು ಕೂಡ ಪಾರ್ಟಿ ಬಿಟ್ಟೋಗಲ್ಲ ಅನ್ನೋಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಇವತ್ತು ಕ್ರೆಡಿಬಿಲಿಟಿ ಇರೋ ಕಾರಣ, ಒಳ್ಳೆ ವ್ಯಕ್ತಿ ಆಗಿರೋ ಕಾರಣ ಕರೆದಿರ್ಬೋದೇನೋ. ಹೋಗೋಂಥದ್ದು ನನ್ನ ಮನಸ್ಥಿತಿ ಅಲ್ಲ. ನಾನು ಹೋಗ್ಬೇಕಂದ್ರೆ ನಾನು ತಡೆಯೋಕ್ಕಾಗುತ್ತೇನ್ರಿ? ನಾನು ಏನು ಜೈಲಲ್ಲೆಲ್ಲ ಇಡೋಕ್ಕಾಗುತ್ತೇನ್ರಿ? ಯಾರು ಇಡೋಕ್ಕಾಗಲ್ರಿ. ಈಗಿನ ಕಾಲದಲ್ಲಿ ಯಾರು ಮಾತು ಕೇಳಲ್ಲ. ನನ್ನ ಮನಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಮೋದಿಯವರ ಪಾರ್ಟಿಯನ್ನು ಕಟ್ಟುತ್ತದೆ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಪೂರ್ಣ ಬಹುಮತದಿಂದ ಸರ್ಕಾರ ಬರಬೇಕನ್ನಂತಾರೆ ನಾವು ಕೆಲಸ ಮಾಡಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಗೆ ಆಕ್ಸಿಜನ್ ಯಾರು ಕೊಡಬೇಕು, ಕಾನ್ಫಿಡೆನ್ಸ್ ಯಾರು ಕೊಡಬೇಕು, ನಮ್ಗೆ ಎನರ್ಜಿ ಯಾರು ತುಂಬಬೇಕಂದ್ರೆ ನಮ್ಮ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ತುಂಬಬೇಕಾಗಿದೆ. ಇವತ್ತು ಎನರ್ಜಿ ತುಂಬಿಲ್ಲ, ನಮಗೆ ಕಾನ್ಫಿಡೆನ್ಸ್ ತುಂಬಿಲ್ಲ. ನಾವು ಯಾವತ್ತೂ ಕೂಡ ಶಕ್ತಿವಂತರು ಎಲ್ಲರೂ ಕೂಡ ನಿಸಾಯಕರು, ಇವ್ರು ಏನು ಕೆಲಸ ಬರಲ್ಲ, ಇವರು ಮಾತಾಡಲ್ಲ ಅಂದರೆ ನಾವು ಮಾತಾಡಬೇಕಾಗುತ್ತೆ. ನಮ್ಮ ಶಕ್ತಿ ಕೂಡ ನೋಡಿಸ್ಬೇಕಾಗುತ್ತೆ.